ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಬಿ ನಾಗೇಂದ್ರ ಇವತ್ತು ರಾಜೀನಾಮೆ ಸಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ. ನೀವು ಹಾಗೇನಾದ್ರೂ ಆದ್ರೆ ನೀವೇನಾದ್ರೂ ಪಾದಯಾತ್ರೆ ಕೈ ಬಿಡ್ತೀರಾ, ಏನ್ ಮಾಡ್ತೀರಾ ಮುಂದೆ? ಅಲ್ಲ, ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತೇವೆ. ಅವರು ರಿಸೈನ್ ಮಾಡಬೇಕು ಅನ್ನೋದೇ ನಮ್ಮ ಇದು ಇರತಕ್ಕಂಥದ್ದು. ಅವ್ರು ರಿಸೈನ್ ಮಾಡದೆ ಈ ಸರ್ಕಾರ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಭ್ರಷ್ಟಾಚಾರಿಗಳನ್ನ ನೀವು ಮಡಿಲಲ್ಲಿ ಇಟ್ಕೊಂಡು ಎಂತ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ? ಕೊಳತ ಹಣ್ಣನ್ನ ನೀವು ತೆಗೆದು ಹಾಕದಿದ್ರೆ ಬೇರೆ ಎಲ್ಲ ಕೊಳತೋಗಲ್ವೇ? ಹಾಗೆ ಇದನ್ನು ತೆಗೀಲೇಬೇಕು. ಅವ್ರಿಗೇನಂತಂದ್ರೆ ಇದನ್ನು ಮೊದಲೇ ಮಾಡಬಹುದಾಗಿತ್ತು. ಅವರು ಈಗಲೂ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಅದನ್ನ ಆಗೋವರೆಗೆ ನಾನು ಅದನ್ನ ಇದ್ ಮಾಡಕ್ ಹೋಗೋದಿಲ್ಲ. ಯಾಕೆಂತಂದ್ರೆ ಸದನವನ್ನೇ ರಣಹೇಡಿಗಳ ರೀತಿ ಮುಂದೂಡಿ ಒಳ್ಳೆ ಈ ಗುಸ್ಪೇಟಿ ಅಂತ ಮಾತಾಡ್ತಾರಲ್ಲ, ಈ ನುಸುಳುಕೋರರು ಓಡಿ ಹೋದ್ರಲ್ಲ ಬಾಂಗ್ಲಾದೇಶಿಗರು, ಆ ರೀತಿ ಓಡಿ ಹೋದ ಕಾಂಗ್ರೆಸ್ ಅಲ್ವಾ ಇದು? ಓಕೆ, ಈಗ ಒಂದ್ ವೇಳೆ ಅವ್ರು ರಾಜೀನಾಮೆ ಕೊಟ್ರೆ ಇವತ್ತು ಸಾಯಂಕಾಲದೊಳಗಡೆ ಕೊಡಬಹುದು, ಕೊಡ್ತಾರೆ, ಮುಖ್ಯಮಂತ್ರಿಗಳಿಗೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ ಅನ್ನುವಂತಹ ಸುದ್ದಿ ನಮ್ಮಲ್ಲಿ ಬರ್ತಾ ಇದೆ. ಒಂದ್ ವೇಳೆ ಅವ್ರು ರಾಜೀನಾಮೆ ಕೊಟ್ರೆ ನೀವು ಪಾದಯಾತ್ರೆನ ನಿಲ್ಲಿಸ್ತೀರಾ? ಸದನ ಮುಂದುವರಿಯೋದಕ್ಕೆ ಬರ್ತೀರಾ? ಚರ್ಚೆ ಕಲಾಪದಲ್ಲಿ ಪಾಲ್ಗೊಳ್ಳೋದಕ್ಕೆ ಬರ್ತೀರಾ? ಸರ್, ನಮ್ಮದು ಉದ್ದೇಶ ಇದ್ದಿದ್ದಷ್ಟೇ ಅಲ್ವಾ. ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟ ತಕ್ಷಣ ನಮ್ಮದು ಬೇರೆ ಏನು ಬೇಡಿಕೆ ಇರಲಿಲ್ಲ. ಈ ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿದೆ, ಕೆಪಿಎಸ್ಸಿ ಭ್ರಷ್ಟಾಚಾರದ ಸಮಸ್ಯೆ ಇದೆ, ಅಲ್ಲಿ ನೈಸ್ ರಸ್ತೆದು ಸಮಸ್ಯೆ ಇದೆ, ಈ ಕಡೆ ಏನೋ ಬಿಡದಿ ಸಮಸ್ಯೆ ಬೇಕಾದಷ್ಟಿವೆ. ಅವುಗಳನ್ನೆಲ್ಲ ನಾವು ಚರ್ಚೆ ಮಾಡ್ಲಿಕ್ಕಿದೆ, ಅದು ಮುಂದುವರಿಸ್ತೇವೆ, ತೊಂದರೆ ಏನಿಲ್ಲ. ಓಕೆ, ಧನ್ಯವಾದಗಳು ಛಲವಾದಿ ನಾರಾಯಣಸ್ವಾಮಿ ಅವರೇ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ. ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರು, ಬಿ ನಾಗೇಂದ್ರ ಒಂದು ವೇಳೆ ರಾಜೀನಾಮೆ ಕೊಟ್ರೆ ಅವರು ತಾವು ಏನು ಅದನ್ನ ಹೋರಾಟನ ಮುಂದುವರಿಸೋದಿಲ್ಲ, ಪಾದಯಾತ್ರೆನ ಮುಂದುವರಿಸೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ನಮ್ಮ ಉದ್ದೇಶ ಇದ್ದಿದೆ ಅವರು ಭ್ರಷ್ಟರು, ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು, ಅವರು ಸಚಿವರಾಗಿ ಮುಂದುವರಿಬಾರದು ಅನ್ನೋದು. ಒಂದು ವೇಳೆ ಅವರು ರಾಜೀನಾಮೆ ಕೊಟ್ರೆ ನಮ್ಮ ಹೋರಾಟ ಇರೋದಿಲ್ಲ, ಸದನದಲ್ಲಿ ಪಾಲ್ಗೊಳ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ರಾಜ್ಯದ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಸದನದಲ್ಲಿ ಪಾಲ್ಗೊಳ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇವತ್ತು ಸಂಜೆ ಒಳಗಡೆ